ಜಸ್ಟ್ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಸಾವಿರಾರು ಮಂದಿ ಓಡುವ ಮ್ಯಾರಥಾನ್ ಬೆಂಗಳೂರಲ್ಲಿ ಈಗಾಗಲೇ ಸಾಕಷ್ಟು ಜನಪ್ರಿಯತೆ ಪಡೆದಿದೆ. ಮ್ಯಾರಥಾನ್ ಅಲ್ಲಿ ರನ್ನಿಂಗ್ ಜೊತೆಗೆ ಸೈಕ್ಲಿಂಗ್ ಕೂಡ ಇದ್ರೆ ಹೇಗಿರುತ್ತೆ? ಇತ್ತೀಚೆಗೆ ಫೇಮಸ್ ಆಗ್ತಾ ಇರುವ ಇಂಥದ್ದೊಂದು ಸ್ಪೆಷಲ್ ಕಾಂಪಿಟೇಷನ್ ಸಿಲಿಕಾನ್ ಸಿಟಿಯಲ್ಲಿ ನಡೆಯಿತು. ಅದರ ಒಂದು ರಿಪೋರ್ಟ್ ಇಲ್ಲಿದೆ. ಆಗೋದೇ ತಡ. ಕಾತ್ರದಿಂದ ಕಾಯ್ತಿದ್ದ ನೂರಾರು ಮಂದಿ ಏಕಕಾಲದಲ್ಲಿ ಓಡಲು ಆರಂಭಿಸಿದ್ರು. ಈ ಓಟದ ಹೆಸರು ಡಿಯರ್ ಮ್ಯಾನ್. ಹೊರವಲಯದ ದೇವನಹಳ್ಳಿಯ ರೆಸಾರ್ಟ್ ಒಂದರಲ್ಲಿ ಇದನ್ನ ಆಯೋಜಿಸಲಾಗಿತ್ತು. ಮೊದಲು ಓಟ ಆರಂಭಿಸಿದವರು ಬೇಗನೆ ಓಡಿ ವಾಪಸ್ ಬಂದ್ರು. ಅಷ್ಟೇ ಬಿರುಸಾಗಿ ಮುಂದೆ ಸಾಗಿದವರು ಅಲ್ಲಿ ನಿಲ್ಲಿಸಲಾಗಿದ್ದ ಸೈಕಲ್ ಅನ್ನ ಏರಿದ್ರು. ಮೊದಲು 2.5 ಕಿಲೋಮೀಟರ್ಸ್ ಓಡಿದೆ. ಅದಾದಮೇಲೆ 10 ಕಿಲೋಮೀಟರ್ಸ್ ಸೈಕಲ್ ಮಾಡಿದೆ. ಅದಾದ ಮತ್ತೆ 2.5 ಕಿಲೋಮೀಟರ್ಸ್ ರನ್ನಿಂಗ್. ತುಂಬ ಚೆನ್ನಾಗಿತ್ತು. ಆರ್ಗನೈಸೇಷನ್ ಎಲ್ಲ ಚೆನ್ನಾಗಿತ್ತು. ಮತ್ತು ಪಾರ್ಟಿಸಿಪೆಂಟ್ಸು ತುಂಬ ಪ್ರಿಪೇರ್ಡ್ ಆಗಿರೋ ಒಂದಷ್ಟು ಜನ ಪಾರ್ಟಿಸಿಪೆಂಟ್ಸ್ ಬಂದಿದ್ರು. ಒಂದಷ್ಟು ಜನ ಎಂಜಾಯ್ ಮಾಡೋದಕ್ಕೆ ಬಂದಿದ್ರು. ಎಲ್ಲ ಥರ ಜನ ಇತ್ತು. ವಿಶೇಷ ಅಂದ್ರೆ ಸ್ಪರ್ಧೆಯಲ್ಲಿ ಹದಿಹರೆಯದ ಹುಡುಗಿಯರಲ್ಲದೆ ಇಳಿ ವಯಸ್ಸಿನ ಹಿರಿಯರು ಭಾಗವಹಿಸಿದ್ರು. ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು ಸೈಕಲ್ ಸವಾರಿಯನ್ನ ಪ್ರೋತ್ಸಾಹಿಸುವುದು ಇದರ ಉದ್ದೇಶ. ರನ್ ಫಾರ್ ಲೈಫ್ ಸಂಸ್ಥೆ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಸಾರಿಗೆ ಆಯುಕ್ತ ಭಾಸ್ಕರ್ ರಾವ್ ಕೂಡ ಚಿಯರ್ ಅಪ್ ಮಾಡ್ತಿದ್ರು. ಬ್ಯಾಂಗ್ಳೂರಲ್ಲಿ ಮತ್ತೊಮ್ಮೆ ಸೈಕಲ್ ಮೇಲೆ ಜನ ಪ್ರಯಾಣ ಮಾಡೋದು ಶುರು ಮಾಡಿದ್ದಾರೆ. ಈಗ ಲೀಜರ್ ಆಗಿ ಕೆಲವು ಶುರು ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಕೆಲವು ಐಟಿಯಿಂದ ವಿದ್ಯಮಾನ ಆಡಳಿತ ಐಟಿಲಿರೋರೆಲ್ಲ ಸೈಕಲ್ ಮೇಲೆ ಆಫೀಸ್ಗೆ ಹೋಗೋಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಸರ್ಕಾರದ ವತಿಯಿಂದ ನಾವು ಸೈಕಲ್ ಟ್ರ್ಯಾಕ್ ಎಲ್ಲ ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ ನಾನ್ ಮೋಟರೈಸ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಯಂತ್ರೇತರ ಸಾರಿಗೆ ಬಗ್ಗೆನೂ ನಾವು ಯೋಚನೆ ಮಾಡ್ತೇವೆ. ಸೈಕಲ್ ಹಾಗೂ ಓಟದ ಆಟ ಟೆಕ್ಕಿಗಳಿಗೆ ಎಂಜಾಯ್ಮೆಂಟ್ ನೀಡುವ ಜೊತೆಗೆ ವೀಕೆಂಡ್ ನಲ್ಲಿ ಒಂದು ವಿಶೇಷ ಮನರಂಜನೆಯೂ ಆಯಿತು. ಒಟ್ಟಾರೆ ಈ ರೀತಿಯ ಕ್ರೇಜ್ ನಿಂದಾದರೂ ಜನ ಹೆಚ್ಚಾಗಿ ಸೈಕಲ್ ಬಳಸುವಂತಾದರೆ ಪರಿಸರ ರಕ್ಷಣೆಯ ಜೊತೆಗೆ ಆರೋಗ್ಯವೂ ಸಿಕ್ಕಂತಾಗುತ್ತೆ. ಶಂಕರ್, TV9 ಬೆಂಗಳೂರು.